ಪ್ರಾಡಕ್ಟ್. 11 ಲೀಟರ್ಸ್ ಡ್ರೋನ್ ಇದೆ ಇದು. 11 ಲೀಟರಲ್ಲಿ ಈಗ ಸದ್ಯಕ್ಕೆ ರೈತರಿಗೆ ನಾವು ಇದನ್ನ ಲೈಕ್ ಸಬ್ಸಿಡಿ 10% ಸಬ್ಸಿಡಿ ನಾವು ಕೊಡ್ತಾ ಇದೀವಿ. ಮೇನ್ಲಿ ಏನಂದ್ರೆ ಸ್ಪ್ರೇ ಮಾಡೋದ್ರಿಂದ ರೈತರಿಗೆ ಮೂಗುಗಳು ಹೋಗುತ್ತೆ, ಅದರಿಂದ ಕಾಯಿಲೆ ಬೀಳ್ತಾರೆ. ಅದ್ರ ಜೊತೆಗೆ ಗದ್ದೆ ಒಳಗೆ ಸ್ಪ್ರೇ ಮಾಡಬೇಕಾದ್ರೆ ಹುಳ ಉಪ್ಪೆಗಳು ಕಡಿಯುತ್ತೆ. ಫಾರ್ ಎಕ್ಸಾಂಪಲ್ ಸ್ಕಾರ್ಪಿಯೋ ಆಗಿರ್ಬೋದು, ಚೇಳುಗಳಾಗಿರ್ಬೋದು, ಅದೇ ಹಾವುಗಳಾಗಿರ್ಬೋದು, ಈ ತರ ಕಡಿತಕ್ಕೆ ಒಳಗಾಗ್ತವೆ. ಜೊತೆಗೆ ಒಬ್ಬ ರೈತ 1 ಎಕರೆನ ಸ್ಪ್ರೇ ಮಾಡಬೇಕು ಅಂದ್ರೆ ಒಂದ್ ದಿನ ಪೂರ್ತಿ ತಗೋತಾನೆ. ಹಬ್ಬ ಅಂದ್ರೆ 2 ಎಕರೆ ಸ್ಪ್ರೇ ಮಾಡ್ತಾನೆ ಒಂದ್ ದಿನದಲ್ಲಿ. ಡ್ರೋನ್ ಯೂಸ್ ಮಾಡಿ 25 ಎಕರೆಯಿಂದ 30 ಎಕರೆ ತನಕ ಸ್ಪ್ರೇ ಮಾಡಬಹುದು ಒಂದ್ ದಿವಸದಲ್ಲಿ. ಇದರಲ್ಲಿ ನಾವು ಸ್ಪ್ರಿಂಕ್ಲರ್ಸ್ ಅಂತ ಇಲ್ಲಿ ಅಟ್ಯಾಚ್ ಮಾಡಿರೋದು. ಇನ್ನೊಂದು ಸೆಂಟ್ರಿಫಿಕಲ್ ನಾಸಲ್ ಅಂತ ಬರುತ್ತೆ. ಅದು ಏನಾಗಿರುತ್ತೆ ಅಂದ್ರೆ ಸ್ವಲ್ಪ ಥಿಕ್ ಸ್ಪ್ರೇ ಇರುತ್ತೆ. ಸೊ ನಾವು ರೈತರಿಗೆ ಕಸ್ಟಮೈಸೇಷನ್ ಹೇಗ್ ಬೇಕು ಆ ತರ ಡ್ರೋನ್ಸ್ ನಾವು ಕಸ್ಟಮೈಸೇಷನ್ ಮಾಡ್ಕೊಡ್ತೀವಿ. ಸೊ ಇದು ಕ್ವಾಡ್ ಕಾಪ್ಟರ್ 4 ಕೈ ಇದೆ. ಇದರಲ್ಲೇ ಎಕ್ಸಾ ಕಾಪ್ಟರ್ ಅಂತ ಮಾಡ್ತೀವಿ. ಸೊ ಟೋಟಲ್ 3 ವೇರಿಯಂಟ್ಸ್, ಒಂದು 11 ಲೀಟರ್ದು, 17 ಲೀಟರ್ದು, ಇನ್ನೊಂದು 32 ಲೀಟರ್ಸ್ದು. ಸೊ ಇದರಲ್ಲಿ ಲೈಕ್ ನಾವು ಎಷ್ಟೇ ಇದನ್ನ ಸ್ಪ್ರೇ ಮಾಡಿದ್ರು ಎಕ್ಸ್ಟ್ರಾ ಬ್ಯಾಟ್ರೀಸ್ ನ ಇಟ್ಕೋಬಹುದು. ಲೈಕ್ ಪರ್ ಡೇಗೆ ಅಲ್ಲೇ ಒಂದು ಜನರೇಟ್ ಇಟ್ಕೊಂಡು ಚಾರ್ಜ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ಇದು ಕಂಪ್ಲೀಟ್ಲಿ 6 ಎಕ್ಸಾ ಕಾಪ್ಟರ್ ಆದ್ರೆ ಒಂದು ಸ್ಟೆಬಿಲಿಟಿ ಬರುತ್ತೆ. ಇದು ಕ್ವಾಡ್ ಕಾಪ್ಟರ್ ಸಮ್ವಾಟ್ ಒಂದು ಸ್ಟೆಬಿಲಿಟಿ ಇದ್ದೇ ಇರುತ್ತೆ. ಸೊ ಇದ್ರಲ್ಲಿ GPS ಇದೆ. GPS ಯೂಸ್ ಮಾಡಿ ವರ್ಕ್ ಮಾಡ್ತೀವಿ. ಒಂದು ಮ್ಯಾನ್ಯುಯಲ್ ಮೋಡಲ್ ಸ್ಪ್ರೇ ಮಾಡ್ತೀವಿ, ಇನ್ನೊಂದು ಆಟೋಮೆಟಿಕ್ ಮೋಡಲ್ ಸ್ಪ್ರೇ ಮಾಡ್ತೀವಿ. ಸೊ 2 ಮೋಡಲ್ ಆರಾಮಾಗಿ ಸ್ಪ್ರೇ ಮಾಡಬಹುದು. ಮ್ಯಾನ್ಯುಯಲ್ ಮೋಡ್ ಆದ್ರೆ ನೀವೇ ಫ್ಲೈ ಮಾಡಬೇಕು. ಆಟೋಮೆಟಿಕ್ ಮೋಡ್ ಆದ್ರೆ ಅದಾಗದೆ ಟೇಕ್ ಆಫ್ ಆಗಿ ಸ್ಪ್ರೇ ಮಾಡುತ್ತೆ. ನೀವೇ ಮೂವ್ಮೆಂಟ್ ಮಾಡಬೇಕು, ಕಂಟ್ರೋಲ್ ಇಟ್ಟು. ಆಟೋಮೆಟಿಕ್ ಅಂದ್ರೆ ಅದಾಗದೆ ಟೇಕ್ ಆಫ್ ಆಗಿ ಸ್ಪ್ರೇ ಮಾಡಿ ವಾಪಸ್ ಬರುತ್ತೆ. ಮಾರ್ಕ್ ಮಾಡ್ಬೇಕು, ಅದನ್ನ ಜಮೀನ ಮಾರ್ಕ್ ಮಾಡ್ಬೇಕು. ಹೌದು ಹೌದು. ಪ್ರೈಸ್ ಇದನ್ನ ನಾವು ರೈತರಿಗೆ ಏನ್ ಮಾರ್ಕೆಟ್ ವ್ಯಾಲ್ಯೂ ಇದೆ ಅದ್ರ ಪ್ರೈಸ್ ಅಲ್ಲಿ ಸೇಲ್ ಮಾಡ್ತಾ ಇದೀವಿ. 10% ಸಬ್ಸಿಡಿ ನಮ್ ಕಂಪ್ನಿಯಿಂದಾನೇ ಕೊಡ್ತೀವಿ. ಸರ್ಕಾರಗಳು ಮುತುವರ್ಜಿ ವಹಿಸಿಕೊಂಡು, ರಾಜ್ಯ ಸರ್ಕಾರ ಆಗಿರ್ಬೋದು, ರೈತರಿಗೆ ಹೇಗೆ ಟ್ರ್ಯಾಕ್ಟರ್ ಮೇಲೆ ಸಬ್ಸಿಡಿ ಕೊಡ್ತಾರೆ, ಡ್ರೋನ್ಗಳ ಮೇಲೆ ಸಬ್ಸಿಡಿ ಕೊಡಬೇಕು. ಡ್ರೋನ್ಗಳ ಮೇಲೆ ಸಾಲ ಕೊಟ್ರೆ ಎಲ್ಲ ರೈತರು ಪರ್ಚೇಸ್ ಮಾಡಬಹುದು. ಈ ಟ್ಯಾಂಕ್ ಬಿಚ್ಚಿದ್ರೆ ಕಾಳುಗಳನ್ನು ಸ್ಪ್ರೆಡ್ ಮಾಡಬಹುದು. ಸಾಲಿಡ್ ಯೂರಿಯಾ ಬರುತ್ತೆ, ಅದನ್ನು ಸ್ಪ್ರೆಡ್ ಮಾಡಬಹುದು. ಜೊತೆ ಪೌಡರ್ ಫಾರ್ಮ್ ಅಲ್ಲಿ ಕೆಲವು ಔಷಧಿಗಳು ಬರ್ತವೆ, ಅದನ್ನು ಕೂಡ ಸ್ಪ್ರೆಡ್ ಮಾಡಬಹುದು. ಈ ಟ್ಯಾಂಕ್ ಬಿಚ್ಚೋದು ಈಗ ಟ್ರ್ಯಾಕ್ಟರ್ ಹೆಂಗೆ ರೋಟರ್ ಟಿಲ್ಲರ್ನೆಲ್ಲ ಬಿಚ್ಚಿ ಇದೆ ಅಟ್ಯಾಚ್ ಮಾಡ್ತಾರೆ, ಅದೇ ತರ ಇದನ್ನು ಬಿಚ್ಚಿ ಇದಕ್ಕೆ ಸ್ಪ್ರೆಡಿಂಗ್ ಟ್ಯಾಂಕ್ ಬರುತ್ತೆ ಕಾಳುಗಳು ಸ್ಪ್ರೆಡ್ ಮಾಡೋಕೆ, ಅದನ್ನ ಅಟ್ಯಾಚ್ ಮಾಡುತ್ತೆ. ರೈತರಿಗ ಸರ್ಕಾರದ ಮೇಲೆ ಡಿಪೆಂಡ್ ಆಗಬೇಡಿ, ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ಸೊ ನಿಮ್ ದುಡಿಮೆ ನೀವೇ ಮಾಡಿ. ಅರ್ಧ ಕಿಮ್ಮತ್ ಕೊಟ್ಟು ನಾವು ಈಗ ಸದ್ಯ ತಗೊಂಡ್ರು ಒಂದೇ ನಾವು ಯಾವ ತಗೋತೀರಿ ಅವಾಗ ಅರ್ಧ ಕಿಮ್ಮತ್ ಕೊಟ್ಟು ಅಂತ ಹೇಳುವ ಅವರ 4.5 ಇಲ್ಲೇ ತಗೊಂಡ್ರೆ ತಾಲೂಕು ಡ್ರೋನ್ ಇರ್ಬೇಕು. ಏನು ರೈತರು ಏನು ಮಲಗ್ತಾ ಇದಾರೆ ಹುಷಾರ್ ತಪ್ಪ ನಿಲ್ಬೇಕು. ಒಂದೊಂದ್ಸಲ ಗದ್ದೆ ಒಳಗೆಲ್ಲ ಹೊಡೆಯೋಕೆ ಹೋಗ್ತಾರೆ, ಬೆಳ್ಕೊಂಡಿರುತ್ತೆ ಇಷ್ಟ ಒಳಗೆ ಹುಳ ಹುಟ್ಟೆಗಳಿರುತ್ತೆ, ಅವುಗಳಿರುತ್ತೆ, ಒಂದೊಂದ್ಸಲ ಕಚ್ತವಿಲ್ಲ, ಅವೆಲ್ಲ ನಿಲ್ಬೇಕು. ಒಟ್ಟು ಬೆಂಗಳೂರಿಗೆ ಹೋಗ್ತಿರುವಂತ ಯುವಕರು ಒಂದು ಡ್ರೋನ್ ತಗೊಂಡು ಇಲ್ಲೇ ಬಿಸ್ನೆಸ್ ಮಾಡ್ಕೊಂಡು 1 ಎಕರೆಗೆ 600 ರೂಪಾಯಿ ತಗೊಂಡು ಚಾರ್ಜ್ ಮಾಡ್ಕೊಂಡು ಒಂದು ದಿನಕ್ಕೆ ಒಂದು 25 ಎಕರೆ ಹೊಡ್ಕೊಂಡ್ರು ಫಾಸ್ಟ್ ಆಗಿ ಹೊಡಿಬಹುದು. ಅದರಿಂದ ಎಷ್ಟು ಒಂದು 20,000 30,000 ಸಂಪಾದನೆ ಹೊಡಿಬಹುದು. ಚಾರ್ಜರ್ ಅಂದ್ರೆ 2 ಸೆಟ್ ಬ್ಯಾಟ್ರಿ ಒಂದು ಜನರೇಟರ್ ತಗೊಳ್ಳು. ಒಂದು ಜನರೇಟರ್ ಒಂದ್ ಸೆಟ್ ಅಲ್ಲಿ ಸ್ಪ್ರೇ ಮಾಡ್ತಾ ಇರೋದು, ಖಾಲಿ ಸೆಟ್ ಅಲ್ಲಿ ಕೆಳಗಿಳಿಸೋದು ಜನರೇಟರ್. ಇನ್ನೊಂದು ಚಾರ್ಜ್ ಹಾಕಿದ್ರೆ 25 ನಿಮಿಷ ಬರುತ್ತೆ. Totally they are going for mineral controlled system. Totally it's almost like distilled water. Okay. Whatever the measures at soil tension, moisture, what is the moisture, surface tension, whatever surface tension is there, it will measure. Based on that, it will give the sense to mobile. Randomly, what happens actually in agriculture?